ಆಮೇಲೆ ಇದರಲ್ಲಿ ಹಾಲಿಂದು ಪೇಪರ್ದಿದೆ, ಮತ್ತೆ ತರಕಾರಿದು, ವಾಟರ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು ಎಲ್ಲ ಇದರಲ್ಲಿದೆ. ಸರಿ, ಹಾಗಾದ್ರೆ ಮನೆ ಕೆಲ್ಸಕ್ಕೆ ಬರ್ತಾರಲ್ಲ ಅವ್ರದ್ದೆಲ್ಲ ಒಂದ್ ಕಡೆ ಲೆಕ್ಕ ಹಾಕು. ಏನು ಅತ್ತೆ ಸೊಸೆಬ್ರು ಏನು ಲೆಕ್ಕಾಚಾರ ಹಾಕ್ತಿದ್ದೀರಾ? ಪ್ರತಿ ತಿಂಗಳು ಏನೆಲ್ಲ ಖರ್ಚಾಗುತ್ತೆ ಅಂತ ಅಮ್ಮ ಬರೀತಿರ್ತಾರೆ. ಮನೆ ಖರ್ಚಿನ ಲೆಕ್ಕನ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ ತುಳಸಿಯವರೇ? ಅಷ್ಟೋ ಇಷ್ಟೋ ಹೆಚ್ಚು ಕಮ್ಮಿ ಖರ್ಚಾಗುತ್ತೆ ಬಿಡಿ, ಅದನ್ನೆಲ್ಲ ಬರ್ದಿಡೋದು ಯಾಕೆ? ಅದಕ್ಕೆ ಇದೆಲ್ಲ ಬರೆಯೋದ್ರಿಂದ ಏನು ಲಾಭ? ಹಾಗೂ ಹೀಗೂ ಏನೋ ಮಾಡಿ ನೀವು ಒಂದು ಸ್ವಲ್ಪ ದುಡ್ಡು ಉಳಿಸ್ಬೋದು ಅಷ್ಟೇ. ಅಷ್ಟಕ್ಕೋಸ್ಕರ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಲೆಕ್ಕ ಬರೀಬೇಕಾ? ನಾನು ಈ ಲೆಕ್ಕನೆಲ್ಲ ತಲೆ ಕೆಡಿಸ್ಕೊಂಡು ಮಾಡ್ತಿಲ್ಲ. ಇದೆಲ್ಲ ನನಗೆ ಅಭ್ಯಾಸ. ನಾವು ತಾತ್ಸಾರ ಮಾಡೋ ಒಂದಿಷ್ಟು ದುಡ್ಡು ಇನ್ಯಾರಿಗೋ ಬದುಕನ್ನೇ ಕಟ್ಕೊಡ್ಬೋದು. ನಾವು ಜಾಸ್ತಿ ಆಯಿತು ಅಂತ ಎಸೆಯೋ ಅನ್ನ ಇನ್ಯಾರಿಗೋ ಹೊಟ್ಟೆ ಹಸುನ ನೀಗಿಸ್ಬೋದು. ನಮ್ಮ ಹತ್ರ ಎಷ್ಟೇ ದುಡ್ಡಿರಲಿ, ಆ ದುಡ್ಡನ್ನ ನಾವು ಯಾರಿಗೋ ಮೋಸ ಮಾಡಿ ಅಥವಾ ತಪ್ಪು ಕೆಲಸ ಮಾಡಿ ಸಂಪಾದನೆ ಮಾಡಿದ್ದಲ್ಲ ಅಲ್ವಾ? ಪ್ರತಿಯೊಂದು ಪೈಸೆನೂ ನಿಯತ್ತಿಂದ ಕಷ್ಟಪಟ್ಟು ದುಡ್ದಿರೋದು. ಆ ದುಡ್ಡಿಗೆ ನಾವು ತಾನೇ ಬೆಲೆ ಕೊಡಬೇಕು. ಅಮ್ಮ ಪ್ರತಿ ತಿಂಗಳು ಈ ಥರ ಲೆಕ್ಕ ಬರೆದು ಅದರಲ್ಲಿ ಉಳಿದಿದ್ದ ದುಡ್ಡನ್ನ ಅನಾಥಾಶ್ರಮಕ್ಕೆ, ದೇವಸ್ಥಾನದಲ್ಲಿ ಪ್ರಸಾದ ಸೇವೆಗೆ ಅಂತ ಕೊಡ್ತಾರೆ. ಅದಕ್ಕೆ ನಿಮ್ಮ ಮಾತು 100ಕ್ಕೆ 100 ನಿಜ. ಒಂದು ಕಾಲದಲ್ಲಿ 1 ರೂಪಾಯಿನ ಲೆಕ್ಕ ಹಿಡ್ತಿದ್ದ ನಾವು ಇವತ್ತು ದುಡ್ಡಿಗೇನು ಬೆಲೆನೇ ಇಲ್ಲ ಅನ್ನೋ ಥರ ಖರ್ಚು ಮಾಡ್ತಾ ಇದ್ದೀವಿ. ಆದರೆ ನೀವು ನಮ್ಮ ಯಾರ ಹತ್ರನೂ 1 ರೂಪಾಯೂ ಕೇಳದೆ ಉಳಿದಿದ್ದ ದುಡ್ಡಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ನೀವು ನಿಜವಾಗ್ಲೂ ಗ್ರೇಟ್. ಅದಕ್ಕೆ ಆ ರೀತಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡೋಕೆ ಇಷ್ಟೆಲ್ಲ ಕಷ್ಟಪಟ್ಟು ದುಡ್ಡು ಯಾಕೆ ಕೊಡಿಸ್ಬೇಕು? ನಾವೇನು ಅಂತ ಪರಿಸ್ಥಿತಿಲಿಲ್ಲ. ಹಾಗೇನಾದ್ರೂ ನಿಮಗೆ ದುಡ್ಡು ಬೇಕಿದ್ರೆ ನೀವು ನನ್ನನ್ನೇ ಕೇಳಿ, ನಾನೇ ಕೊಡ್ತೀನಿ.